ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ರಾಜಸ್ಥಾನದ ಜೈಪುರ ನಗರ ಅಂದು 2025 ಏಪ್ರಿಲ್ 24 ಸಮಯ ಬೆಳಿಗ್ಗೆ 9 ಗಂಟೆ 45 ವರ್ಷದ ಗಾಯತ್ರಿ ಯಾದವ್ ಬೆಳಗಿನ ಉಪಹಾರ ಸೇವಿಸುತ್ತಿದ್ದಾಗ ಅವರ ಸೆಲ್ ಫೋನ್ ರಿಂಗ್ ಆಯಿತು. ಹರಿಯಾಣದ ಹಿಸಾರ್ನಲ್ಲಿರುವ ಸೋನಿಯಾ ಆಸ್ಪತ್ರೆಯಿಂದ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ದನು. ಗಾಯತ್ರಿ ಯಾದವ್ ಅವರ ಮಗಳು ತೀವ್ರವಾದ ಸುಟ್ಟ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ, ತಕ್ಷಣ ಹೊರಟು ಬನ್ನಿ ಎಂದು ತಿಳಿಸಿದರು. ಅದಕ್ಕೆ ಗಾಯತ್ರಿ ಯಾದವ್ ಒಂದು ನಗು ನಕ್ಕು ರಾಂಗ್ ನಂಬರ್ ಎಂದು ಹೇಳಿ ಫೋನ್ ಕಟ್ ಮಾಡಿದರು. ಮತ್ತೆ ಅದೇ ನಂಬರ್ ನಿಂದ ಫೋನ್ ಬಂತು. ಈ ಬಾರಿ ಗಾಯತ್ರಿ, ನನ್ನ ಮಗಳು ದೆಹಲಿಯಲ್ಲಿದ್ದಾಳೆ, ನೀವು ಯಾರಿಗೂ ಮಾಡಬೇಕಾದ ಫೋನ್ ಅನ್ನ ತಪ್ಪಾಗಿ ನನಗೆ ಮಾಡಿದ್ದೀರಾ, ನೋಡಿಕೊಳ್ಳಿ ಎಂದು. ಆದರೆ ಆ ಕಡೆಯಿಂದ ಮಾತನಾಡುತ್ತಿದ್ದ ವ್ಯಕ್ತಿ, ನಾನು ಭಾವನವರ ತಾಯಿ ಗಾಯತ್ರಿ ಅವರ ಜೊತೆಯಲ್ಲಿ ಮಾತನಾಡುತ್ತಿರುವುದು ಅಲ್ಲವೇ? ನಿಮ್ಮ ಮಗಳಿಗೆ ಗಾಯಗಳಾಗಿವೆ, ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ, ಬೇಗ ಬನ್ನಿ ಎಂದು ಹೇಳಿ ಫೋನ್ ಇಟ್ಟನು. ಆಗ ಗಾಯತ್ರಿಗೆ ಆತಂಕ ಶುರುವಾಯಿತು. ಮಗಳು ಭಾವನೆಗೆ ಫೋನ್ ಮಾಡಿದರು. ಫೋನ್ ರಿಂಗ್ ಆಗುತ್ತಿದೆ ವಿನಃ ಯಾರು ಎತ್ತಲಿಲ್ಲ. ರಾಜಸ್ಥಾನ ಮತ್ತು ಹರಿಯಾಣದಲ್ಲಿ 2025 ಮೇ ತಿಂಗಳಿನಲ್ಲಿ ನಡೆದ ಈ ದುರ್ಘಟನೆ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿತು. ಇದು ಪೊಲೀಸರಿಗೆ ಸವಾಲೆಸೆದ ಒಂದು ಸಂಕೀರ್ಣವಾದ ದೂರಾಗಿತ್ತು. ಅಂದು ಬೆಳಿಗ್ಗೆ ಫೋನ್ ಬಂದ ನಂತರ ಗಾಯತ್ರಿ ಯಾದವ್ ಅದೇ ದಿನ ಸಂಜೆಯೊಳಗೆ ತನ್ನ ಮಗನೊಂದಿಗೆ ಜೈಪುರದ ಹಿಸಾರ್ಗೆ ಹೊರಟು ಬಂದರು. ಸೋನಿಯಾ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ನಲ್ಲಿ 25 ವರ್ಷದ ಭಾವನಾ ತೀವ್ರವಾದ ಸುಟ್ಟ ಗಾಯಗಳೊಂದಿಗೆ ಬಿದ್ದಿದ್ದಳು. ಅವಳ ಮುಖ, ಕತ್ತು ಮತ್ತು ಹೊಟ್ಟೆಯ ಭಾಗಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದವು. ಪಾದಗಳವರೆಗೆ 3rd ಡಿಗ್ರಿ ಸುಟ್ಟ ಗಾಯಗಳಿದ್ದವು. ದೇಹದ ಮೇಲೆ ಮಾತ್ರ ಸುಟ್ಟರೆ ಅದನ್ನು 1st ಡಿಗ್ರಿ ಬರ್ನ್ ಎನ್ನುತ್ತಾರೆ. ಅಂದರೆ ಚರ್ಮದ ಮೇಲಿನ ಪದರು ಎಪಿಡರ್ಮಿಸ್ ಮಾತ್ರ ಸುಟ್ಟಿರುತ್ತದೆ. ಆ ಭಾಗ ಕಪ್ಪಾಗಿ ನೋವು ಇರುತ್ತದೆ, ಆದರೆ ಬೇಗನೆ ವಾಸಿಯಾಗುತ್ತದೆ. ಚರ್ಮದ ಮೇಲ್ಪದರನ್ನು ದಾಟಿ ಒಳಗೆ ಸುಟ್ಟರೆ ಅದನ್ನು 2nd ಡಿಗ್ರಿ ಬರ್ನ್ ಎನ್ನುತ್ತಾರೆ. ಇದರಲ್ಲಿ ಊತ ಮತ್ತು ಅಸಹನೀಯ ನೋವಿರುತ್ತದೆ. ಮತ್ತೆ ಮೊದಲಿನಂತಾಗಲು 2-3 ತಿಂಗಳು ಬೇಕಾಗುತ್ತದೆ. ಇನ್ನು ಚರ್ಮ, ಸ್ನಾಯುಗಳು ಮತ್ತು ಮೂಳೆಗಳವರೆಗೆ ಸುಟ್ಟು ಹೋಗುವುದನ್ನು 3rd ಡಿಗ್ರಿ ಬರ್ನ್ ಎನ್ನುತ್ತಾರೆ. ಎಷ್ಟು ತೀವ್ರವಾಗಿ ಸುಟ್ಟಾಗ ಅಂಗಾಂಶಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ನೋವಿನ ಅನುಭವವೇ ಆಗುವುದಿಲ್ಲ, ಏಕೆಂದರೆ ಮೆದುಳಿಗೆ ನೋವಿನ ಸಂಕೇತಗಳನ್ನು ಕಳುಹಿಸುವ ನರಗಳೇ ಕೆಲಸ ಮಾಡುವುದಿಲ್ಲ. ಚರ್ಮವನ್ನು ತೆಗೆದುಹಾಕಿ ಗ್ರಾಫ್ಟಿಕ್ ಮಾಡಬೇಕಾದ ಪರಿಸ್ಥಿತಿ ಇರುತ್ತದೆ. ಅದು ಸುಲಭದ ಮಾತಲ್ಲ. 3rd ಡಿಗ್ರಿ ಸುಟ್ಟ ಗಾಯಗಳಿಂದ ಪ್ರಾಣ ಉಳಿಯುವುದೇ ಹೆಚ್ಚು. ಸುಟ್ಟ ತಕ್ಷಣ ಕನಿಷ್ಠ ಪಕ್ಷ 2 ಗಂಟೆಯೊಳಗೆ ಸರಿಯಾದ ಪ್ರಾಥಮಿಕ ಚಿಕಿತ್ಸೆ ಸಿಕ್ಕರೆ ಮಾತ್ರ ಬದುಕುಳಿಯುವ ಸಣ್ಣ ಆಶೆ ಇಟ್ಟುಕೊಳ್ಳಬಹುದು. 25 ವರ್ಷದ ಭಾವನ ವಿಷಯದಲ್ಲಿ ಅದೇ ಆಗಿತ್ತು. ಚರ್ಮದ ಒಳಭಾಗದವರೆಗೂ ಸುಟ್ಟು ಹೋಗಿದ್ದರಿಂದ ಅವಳು ಬದುಕುವುದು ಕಷ್ಟ ಎಂದು ಡಾಕ್ಟರ್ ಹೇಳಿದರು. ತಾಯಿ ಗಾಯತ್ರಿ ಮತ್ತು ಸಹೋದರನ ಮುಖದಲ್ಲಿ ನೆತ್ತರಿನ ಹನಿ ಇಲ್ಲದಂತೆ ಬಿಳಿಸಿಕೊಂಡರು. ದುಃಖವನ್ನು ತಡೆಯಲಾರದೆ ಅಳುತ್ತಿದ್ದರು. ದೆಹಲಿಯಲ್ಲಿರಬೇಕಾದ ಭಾವನಾ ಹರಿಯಾಣಕ್ಕೆ ಏಕೆ ಬಂದಳು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ದುಃಖದಲ್ಲೇ ತಾಯಿ ಮಗ ಈ ಬಗ್ಗೆ ಯೋಚಿಸುತ್ತಿದ್ದರು. ಸೋನಿಯಾ ಆಸ್ಪತ್ರೆಯ ಸ್ವಾಗತ ಕೋರರನ್ನು ಕೇಳಿದಾಗ ಉದಯ್ ಎಂಬ ವ್ಯಕ್ತಿ ಭಾವನಳನ್ನು ಇಲ್ಲಿಗೆ ಸೇರಿಸಿ ಹೋಗಿದ್ದಾನೆ ಎಂದು ತಿಳಿಸಿದರು. ಆತ ನೀಡಿದ ಆಧಾರ್ ಕಾರ್ಡ್ ಅನ್ನು ಸಹ ತೋರಿಸಿದರು. ಆದರೆ ಆಸ್ಪತ್ರೆಗೆ ಬಂದ 1 ಗಂಟೆಯ ನಂತರ ಅವನ ಪತ್ತೆ ಇಲ್ಲ ಮತ್ತು ಅವನ ಫೋನ್ ಸ್ವಿಚ್ ಆಫ್ ಆಗಿದೆ ಎಂದು ಹೇಳಿದರು. ಅದೇ ನಂಬರ್ ನಿಂದಲೇ ಅಂದು ಬೆಳಿಗ್ಗೆ ಗಾಯತ್ರಿಗೆ ಫೋನ್ ಬಂದಿತ್ತು. ಆದರೆ ಅವನ ವಿಷಯಕ್ಕಿಂತ ಭಾವನಳ ಸ್ಥಿತಿ ಮುಖ್ಯವಾಗಿತ್ತು. ಅವಳನ್ನು ಜೈಪುರದ SMS ಆಸ್ಪತ್ರೆಗೆ ಕರೆದೊಯ್ಯುವುದಾಗಿ ಗಾಯತ್ರಿ ಹಿಸಾರ್ನ ಸೋನಿಯಾ ಆಸ್ಪತ್ರೆಯ ಡಾಕ್ಟರ್ ಅಲ್ಲಿ ವಿನಂತಿಸಿದಳು. ಅವರ ಕೋರಿಕೆಯಂತೆ ಆಂಬುಲೆನ್ಸ್ ಸಿದ್ಧವಾಯಿತು. ಭಾವನಳನ್ನು ಉಳಿಸು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ತಾಯಿ ಮಗ ಅವಳನ್ನು ಜೈಪುರದ SMS ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದರು. ಏಪ್ರಿಲ್ 24ರಂದು ಭಾವನಳನ್ನು ಪರೀಕ್ಷಿಸಿದ ಹರಿಯಾಣದ ಹಿಸಾರ್ನ ಸೋನಿಯಾ ಆಸ್ಪತ್ರೆಯ ವೈದ್ಯರು ಆಕೆಯ ಹೊಟ್ಟೆಯಲ್ಲಿ ಆಳವಾದ ಚಾಕು ಇರಿತದ ಗಾಯವಿದೆ ಎಂದು ಹೇಳಿದ್ದರು. ಆದರೆ ಆಕೆಯ ಸ್ಥಿತಿಗೆ ಅದು ಕಾರಣವಲ್ಲ, ದೇಹ ಸುಟ್ಟಿರುವುದೇ ಮುಖ್ಯ ಕಾರಣ ಎಂದು ದೃಢಪಡಿಸಿದ್ದರು. ಭಾವನಳ ದೇಹದ ಮೇಲೆ ಪೆಟ್ರೋಲ್ನ ಕುರುಹುಗಳು ಕೂಡ ಇದ್ದವು. ತಾಯಿ ಗಾಯತ್ರಿ ಯಾದವ್ಗೆ ಉದಯ್ ಮೇಲೆ ಅನುಮಾನ ಮೂಡಿತು. ಅವನೇ ತನ್ನ ಮಗಳಿಗೆ ಈ ಸ್ಥಿತಿ ತಂದೊಡ್ಡಿದ್ದಾನೆಂದು ಅವರು ಜೈಪುರ ಪೊಲೀಸರಿಗೆ ದೂರು ನೀಡಿದರು. ಆ ನಂತರ ಪೊಲೀಸರು 0 FIR ದಾಖಲಿಸಿಕೊಂಡು ದೂರನ್ನು ಹಿಸಾರ್ ಪೊಲೀಸ್ ಠಾಣೆಗೆ ವರ್ಗಾಯಿಸಿದರು. ಬಾಧಿತರು ತಮಗೆ ನ್ಯಾಯ ಸಿಗಬೇಕೆಂದು ದೇಶದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಬಹುದು. ಆ ದೂರನ್ನು ಅವರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕಳಿಸಿಕೊಡುತ್ತಾರೆ. ಇಂತಹ ದೂರನ್ನು 0 FIR ಎನ್ನುತ್ತಾರೆ. ಗಾಯತ್ರಿಗೆ ಉದಯ್ ಯಾರೆಂದು ತಿಳಿದಿತ್ತೆ ಎಂದು
ಪೊಲೀಸರು ಆಕೆಯ ಬಳಿ ವಿಚಾರಿಸಿದಾಗ ಆಕೆ ನಡೆದ ಘಟನೆಯನ್ನು ವಿವರಿಸಿದಳು. 7 ವರ್ಷಗಳ ಹಿಂದೆ ಅಂದರೆ 2018ರ ಮಾರ್ಚ್ ನಲ್ಲಿ ಹರಿಯಾಣದಲ್ಲಿದ್ದ ಸಂಬಂಧಿಕರ ಮನೆಯ ಮದುವೆಗೆ ಭಾವನ ಹೋಗಿದ್ದಳು. ಅಲ್ಲಿ 24 ವರ್ಷದ ಉದಯ್ನ ಪರಿಚಯವಾಯಿತು. ಮೊದಲ ಭೇಟಿಯಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟರು. ಅವರ ಸ್ನೇಹ ಗಾಢವಾದ ಪ್ರೀತಿಯಾಗಿ ಬದಲಾಯಿತು. ಉದಯ್ನ ಪೋಷಕರಿಗೆ ಈ ಸಂಬಂಧಕ್ಕೆ ಒಪ್ಪಿಗೆ ಇತ್ತು. ಆದರೆ ಗಾಯತ್ರಿಗೆ ತನ್ನ ಮಗಳು ವಿದೇಶದಲ್ಲಿ MBBS ಓದಿ ಡಾಕ್ಟರ್ ಆಗಬೇಕೆಂಬ ಆಸೆ ಇತ್ತು. ಹಾಗಾಗಿ ಅಲ್ಲಿಯವರೆಗೂ ಮದುವೆ ಯೋಚನೆ ಬೇಡವೆಂದು ಮಗಳಿಗೆ ಮನವರಿಕೆ ಮಾಡಿದ್ದರು. ಭಾವನ ಫಿಲಿಪ್ಸ್ ನಲ್ಲಿ MBBS ಮುಗಿಸಿ 2023 ಸೆಪ್ಟೆಂಬರ್ ನಲ್ಲಿ ಭಾರತಕ್ಕೆ ಮರಳಿದ್ದಳು. ಇಲ್ಲೇ ಸ್ನಾತಕೋತ್ತರ ಪದವಿ, ಇಲ್ಲೇ ಮಾಸ್ಟರ್ಸ್ ಡಿಗ್ರಿ ಪಡೆಯಬೇಕೆಂದು ಅಂದುಕೊಂಡಿದ್ದಳು. ಫಾರಿನ್ ನಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದು ಭಾರತಕ್ಕೆ ಬಂದವರು ಇಲ್ಲಿ ವೈದ್ಯರಾಗಿ ಪ್ರಾಕ್ಟೀಸ್ ಮಾಡಲು ಅಥವಾ ಉನ್ನತ ಶಿಕ್ಷಣ ಪಡೆಯಲು ಫಾರಿನ್ ಮೆಡಿಕಲ್ ಗ್ರಾಜ್ಯುಯೇಟ್ ಎಕ್ಸಾಮ್ ಎಂಬ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಅದಕ್ಕಾಗಿ ಭಾವನಾ ದೆಹಲಿಯ ಒಂದು ಕೋಚಿಂಗ್ ಸೆಂಟರ್ ನಲ್ಲಿ ತರಬೇತಿ ಪಡೆಯುತ್ತಿದ್ದಳು. ಅದು ಆನ್ಲೈನ್ ಕೋರ್ಸ್ ಆಗಿದ್ದರೂ 2 ವಾರಕ್ಕೊಮ್ಮೆ ದೆಹಲಿಗೆ ಹೋಗಿ ಪರೀಕ್ಷೆ ಬರೆಯಬೇಕಾಗಿತ್ತು. ಹಾಗಾಗಿ ಏಪ್ರಿಲ್ 21ರಂದು ಅವಳು ದೆಹಲಿಗೆ ಹೊರಟಿದ್ದಳು. ಆದರೆ ಏಪ್ರಿಲ್ 24ರಂದು ಹರಿಯಾಣದ ಆಸ್ಪತ್ರೆಯಲ್ಲಿ ಸುಟ್ಟ ಗಾಯಗಳೊಂದಿಗೆ ಪತ್ತೆಯಾಗಿದ್ದಳು. ಆದ್ದರಿಂದ ಉದಯ್ ಎಂಬ ವ್ಯಕ್ತಿಯೇ ತಮ್ಮ ಮಗಳನ್ನು ಅಪಹರಿಸಿ ಸುಟ್ಟು ಹಾಕಿದ್ದನೆಂದು ಗಾಯತ್ರಿ ಯಾದವ್ ಜೈಪುರ ಪೊಲೀಸರಿಗೆ ನೀಡಿದ 0 FIR ನಲ್ಲಿ ದೂರು ನೀಡಿದ್ದರು. ಜೈಪುರ ಪೊಲೀಸರು ಕಳಿಸಿದ ದೂರನ್ನು ಹಿಸಾರ ಪೊಲೀಸರು ದಾಖಲಿಸಿಕೊಂಡು ಸೋನಿ ಆಸ್ಪತ್ರೆಗೆ ಹೋಗಿ ವಿಚಾರಿಸಿದರು. ಅಡುಗೆ ಮಾಡುವಾಗ ಆಕೆಗೆ ಬೆಂಕಿ ತಗುಲಿತು ಎಂದು ಹೇಳಿ ಉದಯ್ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ್ದಾಗಿ ಅಲ್ಲಿನ ಸಿಬ್ಬಂದಿ ತಿಳಿಸಿದರು. ಪೊಲೀಸರು ಆತನು ನೀಡಿದ್ದ ಆಧಾರ್ ಕಾರ್ಡ್ ನ ಪ್ರತಿಯನ್ನು ಪಡೆದು CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಿದರು. ಅಂದು ಬೆಳಿಗ್ಗೆ 8:25ಕ್ಕೆ ಉದಯ್ ಮತ್ತು ಭಾವನಾ ಆಸ್ಪತ್ರೆಗೆ ಬಂದಿದ್ದರು. 1 ಗಂಟೆಯ ನಂತರ ಉದಯ್ ಹೊರಗೆ ಹೋಗಿರುವುದು CCTVಯಲ್ಲಿ ದಾಖಲಾಗಿತ್ತು. ತಕ್ಷಣ ಉದಯ್ನ ಮನೆಗೆ ಹೋದಾಗ ಮನೆಯ ಬಾಗಿಲು ತೆರೆದಿತ್ತು. ಮನೆಯೊಳಗೆ ಪೆಟ್ರೋಲ್ ಇದ್ದ ಪ್ಲಾಸ್ಟಿಕ್ ಬಾಟಲ್ ಮತ್ತು ರಕ್ತದ ಕಲೆಗಳಿಂದ ಚಾಕು ಪತ್ತೆಯಾಯಿತು. ಭಾವನಳ ID ಕಾರ್ಡ್, ಲ್ಯಾಪ್ಟಾಪ್ ಮತ್ತು ಫೋನ್ ಕೂಡ ಒಂದು ಬ್ಯಾಗ್ ನಲ್ಲಿದ್ದವು. ಅಷ್ಟೇ ಅಲ್ಲದೆ ಭಾವನಳ ಸುಟ್ಟು ಹೋದ ಬಟ್ಟೆಗಳು ಅಲ್ಲೇ ಇದ್ದವು. ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಉದಯ್ಗೆ ಈಗಾಗಲೇ ಮದುವೆ ಆಗಿದ್ದು ಒಂದು ಮಗು ಕೂಡ ಇದೆ ಎಂಬ ವಿಷಯ ಪೊಲೀಸರಿಗೆ ತಿಳಿಯಿತು. ಆಗ ಪೊಲೀಸರು ಉದಯ್ ಪತ್ನಿಯ ಫೋನ್ ನಂಬರ್ ಪಡೆದು ನಡೆದ ಘಟನೆಯನ್ನು ಆಕೆಗೆ ವಿವರಿಸಿದರು. ಆಗ ಆಕೆ ತಾನು ಹಿಸಾರ್ ನಗರದಲ್ಲಿರುವ ತನ್ನ ತವರು ಮನೆಯಲ್ಲಿದ್ದೇನೆ, ಸ್ವಲ್ಪ ಸಮಯದಲ್ಲೇ ಮನೆಗೆ ಬರುತ್ತೇನೆ ಎಂದು ಹೇಳಿದಳು. 1 ಗಂಟೆಯ ನಂತರ ಆಕೆ ಉದಯ್ ಅವರ ತಂದೆ ತಾಯಿಯರ ಜೊತೆ ನೇರವಾಗಿ ಪೊಲೀಸ್ ಠಾಣೆಗೆ ಬಂದಳು. ಅವರೆಲ್ಲರಿಗೂ ಉದಯ್ ಎಲ್ಲಿಗೆ ಹೋಗಿದ್ದಾನೆಂದು ತಿಳಿದಿರಲಿಲ್ಲ. ಹಾಗಾಗಿ ಪೊಲೀಸರು ಉದಯ್ ಅವರ ಫೋಟೋವನ್ನು ಪತ್ರಿಕೆಗಳಲ್ಲಿ ಮತ್ತು ಟಿವಿಗಳಲ್ಲಿ ಪ್ರಕಟಿಸಿ ಅವನನ್ನು ನೋಡಿದವರು ಮಾಹಿತಿ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಆದರೆ ಮರುದಿನವೇ ಅಂದರೆ ಮೇ 1ರಂದು ಉದಯ್ ತಾನಾಗಿಯೇ ಹಿಸಾರ ಪೊಲೀಸ್ ಠಾಣೆಗೆ ಬಂದು ಶರಣಾದನು. ಇದು ಯಾರು ಕೂಡ ನಿರೀಕ್ಷಿಸದ ತಿರುವಾಗಿತ್ತು. ಆತನನ್ನು ವಶಕ್ಕೆ ತೆಗೆದುಕೊಂಡ ಪೊಲೀಸರು ವಿಚಾರಣೆ ನಡೆಸಿದಾಗ ನಂಬಲು ಅಸಾಧ್ಯವಾದ ವಿಷಯಗಳು ಬೆಳಕಿಗೆ ಬಂದವು. ಆತನು ಹೇಳಿದ ವಿಷಯಗಳಿಂದ ಭಾವನಳ ಪ್ರಕರಣ ಮತ್ತಷ್ಟು ಜಟಿಲವಾಯಿತು. ಭಾವನಾ ಮತ್ತು ಉದಯ್ನ ಪರಿಚಯ, ಪ್ರೀತಿ ಎಲ್ಲವೂ ನಿಜವಾಗಿತ್ತು. ಆದ್ರೆ ಉದಯ್ ಒಂದು ಕಾಲೇಜಿನಲ್ಲಿ ಗುಮಸ್ತನಾಗಿ ಕೆಲಸ ಮಾಡುತ್ತಿದ್ದನು. ಡಾಕ್ಟರ್ ಆಗಲಿರುವ ತನ್ನ ಮಗಳಿಗೆ ಗಾಯತ್ರಿ ಒಬ್ಬ ಇಂಜಿನಿಯರ್ ಅಥವಾ ಇನ್ನೊಬ್ಬ ಡಾಕ್ಟರ್ ನನ್ನು ಅಳಿಯನನ್ನಾಗಿ ಆಯ್ಕೆ ಮಾಡುತ್ತಾರೆ ಹೊರತು ಒಬ್ಬ ಕಾಲೇಜ್ ಗುಮಾಸ್ತನನ್ನಲ್ಲ. ಇದೇ ವಿಷಯವನ್ನು ಆಕೆ ಉದಯ್ನ ತಂದೆ ತಾಯಿಯರಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಳು. ಇತ್ತ ಭಾವನಾ ಕೂಡ ತನಗೆ ಫಿಲಿಪೀನ್ಸ್ಗೆ ಹೋಗಿ MBBS ಓದುವ ಆಸೆ ಇದೆ ಎಂದು ಉದಯ್ಗೆ ಹೇಳಿ ಅವನ ಆಸೆಗಳಿಗೆ ತಣ್ಣೀರು ಹೆಚ್ಚಿದ್ದಕ್ಕಾಗಿ ಕ್ಷಮೆ ಕೇಳಿದ್ದಳು. ಆದರೆ ಉದಯ್ಗೆ ಭಾವನ ಮೇಲಿನ ಪ್ರೀತಿಯನ್ನು ಮರೆಯಲು ಸಾಧ್ಯವಾಗದೆ ಮಾನಸಿಕವಾಗಿ ನೊಂದುಕೊಂಡನು. ಮಗನ ಈ ಸ್ಥಿತಿಯನ್ನು ನೋಡಲಾರದ ಅವನ ತಂದೆ ತಾಯಿ 2018ರ ನವೆಂಬರ್ ನಲ್ಲಿ ಅವನಿಗೆ ನಿಕ್ಕಿ ಎಂಬ ಹುಡುಗಿಯೊಂದಿಗೆ ಮದುವೆ ಮಾಡಿಸಿದರು. ಉದಯ್ ನಿಧಾನವಾಗಿ ಈ ಹೊಸ ಸಂಬಂಧಕ್ಕೆ ಹೊಂದಿಕೊಂಡನು. ಆಕೆಯನ್ನು ಪ್ರೀತಿಯಿಂದ ನೋಡಿಕೊಂಡನು. ಮದುವೆಯಾಗಿ 5 ವರ್ಷಗಳ ನಂತರ ಅವರಿಗೆ ಒಬ್ಬ ಮಗ ಹುಟ್ಟಿದನು. ಅದೇ ವರ್ಷ ಅಂದರೆ 2023ರಲ್ಲಿ ಭಾವನ MBBS ಪದವಿಯೊಂದಿಗೆ ಭಾರತಕ್ಕೆ ಹಿಂದಿರುಗಿದಳು. ಬಂದವಳು ನೇರವಾಗಿ ಉನ್ನತ ಶಿಕ್ಷಣಕ್ಕೆ ಸೇರಿಕೊಳ್ಳಬಹುದಿತ್ತು. ಆದರೆ ಆ ಕೆಲಸ ಮಾಡುತ್ತಲೇ ಉದಯ್ಗೆ ಮೆಸೇಜ್ ಗಳನ್ನ ಕಳುಹಿಸಲು ಪ್ರಾರಂಭಿಸಿದಳು. ಹೇಗಿದ್ದೀಯಾ, ಮದುವೆ ಆಯಿತೆ, ಮಕ್ಕಳಿದ್ದಾರೆಯೇ ಎಂದು ಪ್ರಶ್ನೆಗಳನ್ನ ಕೇಳುತ್ತಿದ್ದಳು. ಎಷ್ಟಾದರೂ ಮಾಜಿ ಪ್ರೇಯಸಿ ಅಲ್ಲವೇ. ಉದಯ್ನ ಮನಸ್ಸಿನ ಮೂಲೆಯಲ್ಲಿ ಅವಳ ಮೇಲೆ ಸ್ವಲ್ಪ ಪ್ರೀತಿ ಇದ್ದೇ ಇತ್ತು. ಆದರೂ ತಾನು ಈಗ ಇನ್ನೊಬ್ಬಳ ಗಂಡ, ಒಂದು ಮಗುವಿನ ತಂದೆ ಎಂಬ ಕಾರಣಕ್ಕೆ ಒಬ್ಬ ಸ್ನೇಹಿತನಾಗಿ ಅವಳ ಮೆಸೇಜ್ ಗಳಿಗೆ ಉತ್ತರಿಸಿದ್ದನು. ಒಂದು ದಿನ ಭಾವನಾ ತಾನು ಅವನ ಹೆಂಡತಿ ಮಗುವನ್ನು ನೋಡಲು ಬರುತ್ತೇನೆಂದು ಹೇಳಿದಳು. ಅದನ್ನು ಅವನು ಸ್ನೇಹ ಪೂರ್ವಕವಾಗಿಯೇ ತೆಗೆದುಕೊಂಡನು. ಅವಳನ್ನು 2 ಬಾರಿ ತನ್ನ ಮನೆಗೂ ಕರೆದುಕೊಂಡು ಹೋಗಿದ್ದನು.
ಇದೆಲ್ಲವನ್ನು ಉದಯ್ ಪೊಲೀಸರಿಗೆ ತಿಳಿಸಿದನು. ಆ ದಿನದಿಂದ ಭಾವನಾ ಉದಯ್ನ ಜೊತೆ ನಿಕ್ಕಿಯೊಂದಿಗೂ ಫೋನ್ ನಲ್ಲಿ ಮಾತನಾಡಲು ಪ್ರಾರಂಭಿಸಿದಳು. ಈ ವಿಷಯವನ್ನು ಸಹ ಪೊಲೀಸರಿಗೆ ತಿಳಿಸಲಾಯಿತು. ಕೆಲವು ದಿನಗಳ ನಂತರ ಭಾವನಳ ಧ್ವನಿ ಮತ್ತು ಮಾತಿನ ದಾಟಿಯಲ್ಲಿ ಬದಲಾವಣೆ ಕಾಣಿಸಿತು. ತನಗೆ ಉದಯ್ನನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ, ತಾನು ಇನ್ನೂ ಕೂಡ ಅವನನ್ನು ಪ್ರೀತಿಸುತ್ತಿದ್ದೇನೆಂದು ಹೇಳಿದಳು. ಇದು ಉದಯ್ನಿಗೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ತಂದೊಡ್ಡಿತು. ತಾನು ಬೇರೊಂದು ಜೀವನದಲ್ಲಿದ್ದೇನೆ, ಮಗುವಿನ ತಂದೆಯಾಗಿದ್ದೇನೆ, ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನಿನ್ನದೇ ಆದ ಸ್ವಂತ ಜೀವನವನ್ನ ರೂಪಿಸಿಕೊ ಎಂದು ಉದಯ್ ಅವಳಿಗೆ ಸಲಹೆ ನೀಡಿದನು. ಆಗ ಭಾವನಾ, ಏನು ಪರವಾಗಿಲ್ಲ, ನಿನ್ನ ಹೆಂಡತಿ ನಿಕ್ಕಿಗೆ ಡೈವರ್ಸ್ ಕೊಟ್ಟು ಅವಳನ್ನ ಬಿಟ್ಟು ಬಿಡು, ನಾವಿಬ್ಬರು ಮದುವೆಯಾಗೋಣ ಎಂದಳು. ಇದನ್ನು ಕೇಳಿ ಉದಯ್ ದಿಗ್ಭ್ರಾಂತನಾದನು. ಅಂದಿನಿಂದ ಆತ ಅವಳನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದನು ಮತ್ತು ಅವಳ ಫೋನ್ ನಂಬರ್ ಅನ್ನು ಬ್ಲಾಕ್ ಮಾಡಿದನು. ಇದು ಭಾವನಳ ಮನಸ್ಸಿಗೆ ಹಿಡಿಸಲಿಲ್ಲ. ಆಕೆ ನೇರವಾಗಿ ನಿಕ್ಕಿಗೆ ಫೋನ್ ಮಾಡಿ ಮಾತನಾಡಲು ಪ್ರಾರಂಭಿಸಿದಳು. ಆದರೆ ಅಷ್ಟೊತ್ತಿಗಾಗಲೇ ಉದಯ್ ನಡೆದ ವಿಷಯವನ್ನು ತನ್ನ ಪತ್ನಿಗೆ ತಿಳಿಸಿದ್ದರಿಂದ ಅವಳು ಕೂಡ ಭಾವನಳನ್ನು ದೂರ ಬಿಟ್ಟಳು. ಒಂದು ದಿನ ಭಾವನಾ ತಾನು ಅವರಿಬ್ಬರ ಬಗ್ಗೆ ತಪ್ಪು ಮಾತನಾಡಿದ್ದಾಗಿ ಕ್ಷಮೆ ಕೇಳಿ ವಾಟ್ಸ್ಆಪ್ ಮೆಸೇಜ್ ಕಳುಹಿಸಿದಳು. ಉದಯ್ನೊಂದಿಗೆ ಒಮ್ಮೆ ಮಾತನಾಡಲು ಹೇಳಬೇಕೆಂದು ಬೇಡಿಕೊಂಡಳು. ಆದರೆ ನಿಕ್ಕಿ, ಇಂಥ ಆಲೋಚನೆಗಳು ಮನಸ್ಸಿಗೆ ಬಂದ ಮೇಲೆ ನಾವು ಮೊದಲಿನಂತೆ ಮಾತನಾಡುವುದು ತುಂಬಾ ಕಷ್ಟ. ಇನ್ನು ಮುಂದೆ ನನ್ನೊಂದಿಗೆ ಮತ್ತು ಉದಯ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಬೇಡ. ನೀನು ಕೂಡ ಮದುವೆಯಾಗಿ ನಿನ್ನ ಜೀವನವನ್ನ ನೋಡಿಕೋ, ಅದೇ ನಮ್ಮಿಬ್ಬರಿಗೂ ಒಳ್ಳೆಯದು ಎಂದು ಸ್ಪಷ್ಟವಾಗಿ ಹೇಳಿದ್ದಳು. ಇದು ನಡೆದ 4 ದಿನಗಳ ನಂತರ, ಅಂದರೆ 2025 ಏಪ್ರಿಲ್ 21ರಂದು ಭಾವನಾ ದೆಹಲಿಯಲ್ಲಿ ಪರೀಕ್ಷೆಗಾಗಿ ಜೈಪುರದಿಂದ ಹೊರಟಳು. ಹೋಗುವ ದಾರಿಯಲ್ಲಿ ನಿಕ್ಕಿಗೆ, ನಾನು ನನ್ನ ಜೀವನವನ್ನು ಕೊನೆಗೊಳಿಸಿಕೊಳ್ಳುತ್ತಿದ್ದೇನೆ, ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆಂದು ಮೆಸೇಜ್ ಕಳುಹಿಸಿದಳು. ಇದೇ ಮೆಸೇಜ್ ಅನ್ನು ಅವಳು ಉದಯ್ ಮತ್ತು ನಿಕ್ಕಿ ಇಬ್ಬರಿಗೂ ಕಳುಹಿಸಿದ್ದಳು. ಅವರಿಬ್ಬರು ಅದನ್ನು ಓದಿದರೂ ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ನನ್ನ ಮೆಸೇಜ್ ಅನ್ನು ನೋಡಿದ ತಕ್ಷಣ ಉದಯ್ನಿಂದ ಕಾಲ್ ಬರುತ್ತದೆಂದು ಭಾವಿಸಿದ್ದ ಭಾವನಾ ತನ್ನ ತಂತ್ರ ಫಲಿಸಲಿಲ್ಲವೆಂದು ಕೋಪಗೊಂಡಳು. ಅವಳ ದುರಹಂಕಾರಕ್ಕೆ ಧಕ್ಕೆಯಾಯಿತು. ಹಾಗಾಗಿ ಏಪ್ರಿಲ್ 24ರಂದು ಬೆಳಿಗ್ಗೆ 8 ಗಂಟೆಗೆ ಮೈಗೆ ಪೆಟ್ರೋಲ್ ಸುರಿದುಕೊಂಡು ಕೈಯಲ್ಲಿ ಕತ್ತಿ ಹಿಡಿದು ಉದಯ್ನ ಮನೆಯ ಬಾಗಿಲು ತಟ್ಟಿದಳು. ಅಂದು ನಿಕ್ಕಿ ತನ್ನ ಮಗನನ್ನು ಕರೆದುಕೊಂಡು ತವರು ಮನೆಗೆ ಹೋಗಿದ್ದಳು. ಮನೆಯಲ್ಲಿ ಉದಯ್ ಒಬ್ಬನೇ ಇದ್ದನು. ಬಾಗಿಲು ತೆರೆದ ಉದಯ್ ಅವಳನ್ನು ನೋಡಿ ಏನು ಮಾಡಬೇಕೆಂದು ತೋಚದೆ ಶಾಕ್ ಆಗಿ ನಿಂತು ಬಿಟ್ಟನು. ಆಕೆ ಅವನನ್ನು ತಳ್ಳಿ ಒಳಗೆ ಬಂದು ತಂದಿದ್ದ ಕತ್ತಿಯಿಂದ ತನ್ನ ಹೊಟ್ಟೆಗೆ ತಾನೇ ಇರಿದುಕೊಂಡಳು. ಉದಯ್ ನಿಕ್ಕಿಗೆ ಡೈವರ್ಸ್ ಕೊಟ್ಟು ಹೆಂಡತಿ ಮಗುವನ್ನು ಬಿಟ್ಟು ತನ್ನೊಂದಿಗೆ ಬರದೇ ಇದ್ರೆ ಇಲ್ಲೇ ಸಾಯುವುದಾಗಿ ಬೆದರಿಸಿದಳು. ಅವಳ ಇನ್ನೊಂದು ಕೈಯಲ್ಲಿ ಬೆಂಕಿ ಪೊಟ್ಟಣವೂ ಇತ್ತು. ಉದಯ್ ಎಷ್ಟೇ ತಡೆದರೂ ಅವಳು ಕೇಳಲಿಲ್ಲ. ಆಸ್ಪತ್ರೆಗೆ ಹೋಗೋಣವೆಂದರೂ ಬರುವುದಿಲ್ಲ ಎಂದು ಹಠ ಹಿಡಿದಳು. ಹಾಗೆಯೇ ಹೇಳುತ್ತಲೇ ತನ್ನ ದೇಹಕ್ಕೆ ಬೆಂಕಿ ಹಚ್ಚಿಕೊಂಡಳು. ಆದರೆ ಬೆಂಕಿಯ ಜ್ವಾಲೆ ತಾಳಲಾರದೆ ಮನೆಯಲ್ಲೆಲ್ಲ ಓಡಾಡುತ್ತಿದ್ದ ಅವಳ ಮೇಲೆ ಉದಯ್ ನೀರು ಸುರಿದು ಒದಿಸಿ ಅವಳನ್ನು ರಕ್ಷಿಸಿದನು. ನಂತರ ತಮ್ಮ ಮನೆಯ ಸೆಕ್ಯೂರಿಟಿ ಗಾರ್ಡ್ಗೆ ಅಡುಗೆ ಮಾಡುವಾಗ ಬೆಂಕಿ ಒತ್ತಿಕೊಂಡಿತೆಂದು ಹೇಳಿ ಅವನ ಸಹಾಯದಿಂದ ಆಟೋವನ್ನು ಕರೆದು ಭಾವನಳನ್ನು ಇಸರ ಆಸ್ಪತ್ರೆಗೆ ಸೇರಿಸಿದನು. ಸೆಕ್ಯೂರಿಟಿ ಗಾರ್ಡ್ ಕಣ್ಣು ತಪ್ಪಿಸಿ ಗೋಡೆ ಹಾರಿ ಬಂದೆ ಎಂದು ಆಟೋದಲ್ಲಿದ್ದಾಗ ಭಾವನ ಹೇಳಿದ್ದಳು. ಆಸ್ಪತ್ರೆಗೆ ಸೇರಿದ ನಂತರ ಅವನು ಭಾವನಳ ತಾಯಿಗೆ ಫೋನ್ ಮಾಡಿ ಬರಲು ಹೇಳಿದನು. ಅದಾದ ನಂತರ ಉದಯ್ಗೆ ಭಯ ಶುರುವಾಯಿತು. ಭಾವನಳಿಗೆ ಏನಾದರೂ ಆದರೆ ಪೊಲೀಸರು ತನ್ನನ್ನು ಹಿಡಿಯುತ್ತಾರೆಂಬ ಭಯದಿಂದ ಅವನು ತನ್ನ ಫೋನ್ ಸ್ವಿಚ್ ಆಫ್ ಮಾಡಿ ಎಲ್ಲೋ ಹೊರಟು ಹೋದನು. ಆದರೆ ಹೀಗೆ ಎಷ್ಟು ದಿನ ತಲೆಮರೆಸಿಕೊಂಡರೂ ಪ್ರಯೋಜನವಿಲ್ಲವೆಂದು ನೇರವಾಗಿ ಹೋಗಿ ನಡೆದೆಲ್ಲವನ್ನು ಪೊಲೀಸರಿಗೆ ಹೇಳೋಣವೆಂದು ತಾನಾಗೆ ಬಂದು ಶರಣಾಗಿದ್ದನು. ನಿಕ್ಕಿಯ ಫೋನ್ ನಲ್ಲಿದ್ದ ಭಾವನ ಕಳಿಸಿದ ಮೆಸೇಜ್ಗಳು ಮತ್ತು ಉದಯ್ ಮನೆಯ ಸಮೀಪದ ಕಾಂಪೌಂಡ್ ಗೋಡೆಯ ಮೇಲಿದ್ದ ರಕ್ತದ ಕಲೆಗಳು ಸಾಕ್ಷಿಗಳಾಗಿದ್ದವು. ಉದಯ್ ಹೇಳಿದ್ದೆಲ್ಲವೂ ಸರಿ ಹೊಂದುತ್ತಿದ್ದರೂ ಪೊಲೀಸರು ಆತನ ವಿರುದ್ಧ ಒಂದಾದರೂ ಸಾಕ್ಷಿ ಸಿಗಬಹುದೇ ಎಂದು ಸಿಸಿಟಿವಿ ದೃಶ್ಯಾವಳಿಗಳನ್ನು ಮತ್ತು ಫೋರೆನ್ಸಿಕ್ ವರದಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿದರು. ಒಂದು ವೇಳೆ ಭಾವನಳಿಗೆ ಉದಯ್ ಮೇಲಿನ ಪ್ರೀತಿಯನ್ನು ಮರೆಯಲು ಸಾಧ್ಯವಾಗದಿದ್ದರೆ ಅದೇ ತಾಯಿಯ ಮಾತನ್ನು ಮೀರಿ ಅವನನ್ನ ಮದುವೆಯಾಗಬಹುದಿತ್ತು. ಆದರೆ ಅವಳು ಆ ರೀತಿ ಮಾಡಲಿಲ್ಲ. 5 ವರ್ಷ ಬೇರೆ ದೇಶದಲ್ಲಿ ಓದಿ ಬಂದ ನಂತರ ಅವನಿಗೆ ಮದುವೆಯಾಗಿ ಮಗುವಿದೆ ಎಂದು ತಿಳಿದು ಹಳೆಯ ಸ್ಟೋರಿಯನ್ನೇ ಹೊಸದಾಗಿ ಮುಂದುವರಿಸಲು ಪ್ರಯತ್ನಿಸಿದ್ದು, ಅದಕ್ಕೆ ಅಡ್ಡವಾಗಿರುವವರನ್ನು ಬಿಟ್ಟು ಬಿಡಲು ಒತ್ತಾಯಿಸಿದ್ದು ತುಂಬಾ ದೊಡ್ಡ ತಪ್ಪಾಗಿತ್ತು. ಫ್ರೆಂಡ್ಸ್, ಆ ಆವೇಶದಲ್ಲಿ ತನ್ನನ್ನು ತಾನು ಗಾಯಗೊಳಿಸಿಕೊಂಡು ಈ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಪರಿಸ್ಥಿತಿ ಹೀಗಿರುವಾಗ ಉದಯ್ ತನ್ನ ಆಧಾರ್ ಕಾರ್ಡ್ ಅನ್ನು ಆಸ್ಪತ್ರೆಯಲ್ಲಿ ಏಕೆ ನೀಡಿದನು? ಇದು ಅವನ ಪ್ರಾಮಾಣಿಕತೆಗೆ ಸಾಕ್ಷಿಯಲ್ಲವೇ? ಮೇಲಾಗಿ ನಿಕ್ಕಿ ಮತ್ತು ಉದಯ್ ಪೊಲೀಸರಿಗೆ ನೀಡಿದ ಹೇಳಿಕೆಗಳಲ್ಲಿ ಯಾವುದೇ ವ್ಯತ್ಯಾಸವಿರಲಿಲ್ಲ. ಆದರೆ ಉದಯ್ ನಿರಪರಾಧಿ ಎಂದು ಹೇಳಬಲ್ಲ ಏಕೈಕ ಜೀವಂತ ಸಾಕ್ಷಿ ಭಾವನ ಮಾತ್ರ. ಆದರೆ ಭಾವನ ಜೈಪುರದ ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ದಳು. ಫ್ರೆಂಡ್ಸ್, ಪ್ರಸ್ತುತ ಪ್ರಕರಣವು ಈಗ ತನಿಖೆ
ಕೈಯಲ್ಲಿದೆ. ಉದಯ್ ಹೇಳುವುದು ನಂಬುವುದಕ್ಕೆ ಅರ್ಹವಾಗಿದ್ದರೂ ಪೊಲೀಸರು ಅವನ ವಿರುದ್ಧವಾಗಿ ಸಾಕ್ಷಿಗಳನ್ನು ಕಲೆ ಹಾಕುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಅವನ ಮಾತು ಸಂಪೂರ್ಣ ಸತ್ಯವೆಂದು ಸಾಬೀತಾದಾಗ ಮಾತ್ರ ಅವನಿಗೆ ಬಿಡುಗಡೆ ಮತ್ತು ಅವನ ಕುಟುಂಬಕ್ಕೆ ಸಮಾಧಾನ ಸಿಗುತ್ತದೆ. ಅದನ್ನ ಬಿಟ್ಟು ನಾವು ಅಂದುಕೊಂಡರೆ ಸಾಲದು. ಕೋರ್ಟಿಗೆ ಸಾಕ್ಷಿಗಳು ಬೇಕು. ಯಾವುದು ಬಲವಾಗಿದೆಯೋ ಅದರ ಆಧಾರದ ಮೇಲೆ ತೀರ್ಪು ನೀಡಲಾಗುತ್ತದೆ. ಫ್ರೆಂಡ್ಸ್, ಈ ಅದ್ಭುತ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.